ಅಯೋಧ್ಯೆ ರಾಮ ಮಂದಿರದಲ್ಲಿ ಅಲ್ಲಿ ಕೆಲಸ ಮಾಡೋರು 200 ಕೋಟಿ ರೂಪಾಯಿ ದುಡ್ಡು ಕದ್ದಿದಾರ. ಕೇಸಂತೂ ಆಗಿದೆ, SIT ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ ಅಂದರೆ, ರಾಮ ಮಂದಿರದಲ್ಲಿ ಈ ಹುಂಡಿ ಎಣಿಕೆ ಬಂದಿರುವ ಕಾಣಿಕೆಗಳನ್ನು ಹ್ಯಾಂಡಲ್ ಮಾಡೋ ಕೆಲಸ ಮಾಡ್ತಾ ಇದ್ದಂಥ 42 ಜನರಿಗೆ SIT ಪರ್ಮಿಷನ್ ಇಲ್ಲದೆ ನೀವು ಅಯೋಧ್ಯೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಅಂತ ಹೇಳಿದೆ SIT. ಅಲ್ಲಿ ತನಕ ಅಂತೂ ಬಂದಿದೆ. ನಾಳೆ ಇಂಟ್ರಿಮ್ ರಿಪೋರ್ಟ್ ಕೊಡ್ತಾರಂತೆ. ಆದಷ್ಟು ಬೇಗ ಇನ್ನೊಂದು 15 ದಿವಸ ಬೇಡ 20 ದಿವಸದಲ್ಲಿ ಫೈನಲ್ ರಿಪೋರ್ಟು ಬರುತ್ತೆ SITದು, ಏನಾಗಿದೆ ಇಲ್ಲಿ ಅಂತ. ಇಲ್ಲಿ ತನಕ ಏನೇನಾಗಿದ್ದು ಅನ್ನೋದನ್ನು ನೋಡೋಣ. ರಾಮ ಮಂದಿರ ಆನ್ ಆ್ಯನ್ ಆ್ಯಾವ್ರೇಜ್ ಮಿನಿಮಮ್ ಆನ್ ಆ್ಯನ್ ಆ್ಯಾವ್ರೇಜ್ ಅಲ್ಲ, ಮಿನಿಮಮ್ 50-60 ಸಾವಿರ ಜನ ಪರ್ ಡೇ ಬರ್ತಾರಲ್ಲಿ. ಪರ್ ಡೇ ಹುಂಡಿಗೆ ದುಡ್ಡು ಹಾಕ್ತಾರೆ. ಆ ಹುಂಡಿಯನ್ನು ಓಪನ್ ಮಾಡಿ ದುಡ್ಡು ಎಣಿಸಿ ಎಷ್ಟು ಬಂದಿದೆ ಅಂತ ಲೆಕ್ಕ ಬರ್ಕೊಂಡು ಹೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಡೆಪಾಸಿಟ್ ಮಾಡಬೇಕು. ಇದು ಪ್ರಾಸೆಸ್ಸಲ್ಲಿ ಫಿಕ್ಸ್ ಆಗಿರೋ ಪ್ರಾಸೆಸ್. ಹುಂಡಿಯನ್ನು ಓಪನ್ ಮಾಡಿ ಎಣಿಸಿ ಎಷ್ಟು ದುಡ್ಡು ಬಂತು ಅಂತ ಲೆಕ್ಕ ಮಾಡಬೇಕಾದವರು ಯಾರು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ವಾರಾಣಸಿಯ ಒಂದು ಏಜೆನ್ಸಿಗೆ ಅದನ್ನು ಔಟ್ಸೋರ್ಸ್ ಮಾಡಿದ್ರು ಕೆಲಸ. ವಾರಾಣಸಿಯ ಒಂದು ಏಜೆನ್ಸಿ. ಆ ಏಜೆನ್ಸಿಯವರು ಸ್ಟಾಫನ್ನು ನೇಮಕ ಮಾಡ್ಕೋಬೇಕಲ್ಲ ರಾಮ ಮಂದಿರದ ಹುಂಡಿಯನ್ನು ದುಡ್ಡನ್ನು ಎಣಿಸೋದಕ್ಕೆ. ಈಗ ಬರ್ತಾ ಇರುವ ಮಾಹಿತಿ, ಈ ಟ್ರಸ್ಟ್ ಕಡೆಯವರು ಯಾರನ್ನೂ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಹುಡುಗ ಇವನೊಬ್ಬನ ಇಟ್ಕೊಳ್ರಿ ಅಂತ ಒಂದಷ್ಟು ಜನರನ್ನು ಸೇರಿಸೋದ್ರಲ್ಲಿ. ವಾರಾಣಸಿಯ ಏಜೆನ್ಸಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹುಂಡಿ ದುಡ್ಡು ಎಣಿಸ್ಬೇಕದು. ಅದರ ಒಳಗೆ ಟ್ರಸ್ಟಿನ ಇನ್ಫ್ಲೂಯೆನ್ಸ್ ಮೇರೆಗೆ ಕೆಲವರು ಸೇರ್ಕೊಂಡ್ರಂತೆ. ಅದು ನಡ್ಕೊಂಡು ಹೋಗ್ತಾ ಇತ್ತು. ಇದೇನಾಗುತ್ತೆ, ಹುಂಡಿ ಓಪನ್ ಆಗುತ್ತೆ, ಅಲ್ಲಿ ಕಂತೆ ನೋಟುಗಳು ಬಿದ್ದಿರ್ತವೆ. ಒಂದು ಕಡೆ ಕೂತ್ಕೊಂಡು ಎಣಿಸ್ಬೇಕು. CCTV ಇರುತ್ತೆ ಮೇಲ್ಗಡೆ. ಏನು CCTV ಕಾಣದಂಗೆ ಒಂದು 40-50 ಜನ ಕೂತ್ಕೊಂಡು ಎಣಿಸ್ತಿದ್ದಾರೆ ಅಂದರೆ ಸ್ವಲ್ಪ ದುಡ್ಡು ಎಗರ್ಸೋಕ್ಕಾಗತ್ತೆ, ಅವರು ರಾಮ ಭಕ್ತರಾಗಿರದೇ ಹೋದರೆ. ಹಂಗೆ ನಡ್ಕೊಂಡು ಬಂದಿದೆ. ಇದು ಪೀಕಿಗೆ ಯಾವಾಗ ಹೋಗಿತ್ತು ಅಂದರೆ ಕುಂಭಮೇಳದ ಟೈಮ್ನಲ್ಲಿ ಹೇಳ್ತಾರೆ ಗಂಟೆಗೊಂದು ಸಲ ಹುಂಡಿ ತುಂಬಿಡೋದಂತೆ. ಗಂಟೆಗೊಂದು ಸಲ ತುಂಬ್ತಿತ್ತು ಹುಂಡಿ. ನಾವು ಒಂದು ದಿನಕ್ಕೆ ಮಿನಿಮಮ್ 50-55 ಸಾವಿರ 60 ಸಾವಿರ ಜನ ಬರ್ತಾರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಅಂತ ಹೇಳ್ತಾ ಇದ್ದೀವಿ. ಕುಂಭಮೇಳದ ಸಂದರ್ಭದಲ್ಲಿ 10 ಲಕ್ಷ ಜನ ಆನ್ ಆನ್ ಆ್ಯಾವ್ರೇಜ್ ಬಂದರು. ಕುಂಭಮೇಳದ 10 ಲಕ್ಷ ಜನ. ಹುಂಡಿ ಹಂಗೆ ತುಂಬ್ತಿತ್ತಂತವಾಗ. ಆದರೆ ಫುಲ್ ಟೈಮ್ ಕೆಲಸ ಆಗಿಬಿಟ್ಟಿತ್ತು. 24 ತಾಸು ಎಣಿಸ್ತಾ ಇರು ಹಂಗಾಗಿತ್ತು. ಆ ಟೈಮ್ನಲ್ಲಿ ಈ ಹುಂಡಿ ಎಣಿಸುವ ಕೆಲಸದಲ್ಲಿದ್ದಂಥವ್ರು ದುಡ್ಡು ಎಗರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇರೋದು. ಈಗ ದುಡ್ಡು ಎಗರಿಸಿದ್ದಾರೆ ಅವರು. ತೀರಾ ಇತ್ತೀಚೆಗೆ ಅದು ಟ್ರಸ್ಟಿನ ಗಮನಕ್ಕೆ ಬಂದಿದೆ. ಟ್ರಸ್ಟ್ನವರು ಅವನು ಕರೆದು ಕೇಳಿದೆ, ಇವನು ಕರೆದು ಕೇಳಿದೆ ಅಂತ ಮಾಡಿದ್ದಾರೆ. ಕೆಲವರು ಒಪ್ಕೊಂಡು ತಪ್ಪಾಯಿತು ಅಂದ್ರಂತೆ. ಇನ್ನು ಕೆಲವರು ನಾವು ಮಾಡಿಲ್ಲ ಅಂದರು. ಸ್ಥಳೀಯ ಪೊಲೀಸರ ಸಹಾಯ ತಗೊಂಡಿದ್ದಾರೆ ಟ್ರಸ್ಟ್ನವರು. ಕೇಸ್ಗೆ ಸಾಗಿಲ್ಲ, ಸ್ಥಳೀಯ ಪೊಲೀಸರ ಸಹಾಯ ತಗೊಂಡಿದ್ದಾರೆ. ಪೊಲೀಸರು ಒಂದಷ್ಟು ದುಡ್ಡು ವಸೂಲು ಮಾಡಿದ್ರಂತೆ. ವಾಪಸ್ ತಂದು ಹುಂಡಿಗೆ ಹಾಕಿ ಅದೇನೋ ಆಗಿದೆ. ಬಟ್ ಅದು ಒಂದು ಸಲ ಪೊಲೀಸ್ ಸ್ಟೇಷನ್ ತನಕ ಹೋದರೆ ವಿಷಯ ಹಂಗೂ ಹಿಂಗೂ ಆಗಿ ವಿಪಕ್ಷ ನಾಯಕ ಅಖಿಲೇಶ್ ಯಾದವ್ರ ತನಕ ಹೋಗಿದೆ. ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ರು 200 ಕೋಟಿ ರೂಪಾಯಿ ದುಡ್ಡು ಕಳ್ಳತನ ಆಗಿದೆ ಅಂತ. ಅದಾದ ನಂತರ ಮ್ಯಾಟ್ರ್ ಗಂಭೀರ ಆಯಿತು. ಒಂದು SIT ರಚನೆ ಆಯಿತು. SIT ತನಿಖೆ ನಡೀತಾ ಇದೆ. ಚಂಪತ್ ರಾಯ್ ಅವರ ಅಕ್ಕಪಕ್ಕದಲ್ಲಿರುವ ಜನ ಅಂದರೆ ಮಾಜಿ ಡ್ರೈವರು, ಅವರು ಇವರು, ಹಲವರ ಮನೆಗಳ ಮೇಲೆ ರೇಡ್ ಆಯಿತು. ಇವರೇ ಚಂಪತ್ ರಾಯ್. ಹಲವರ ಮನೆಗಳ ಮೇಲೆ ರೇಡ್ ಆಯಿತು. ಒಬ್ಬನ ಮನೇಲಿ 15 ಲಕ್ಷ ಏನೋ ದುಡ್ಡು ಸಿಕ್ಕಿದೆಯಂತೆ. ಇನ್ನು ಕೆಲವರು ರಾಮ ಮಂದಿರ ಶುರುವಾದ ನಂತರ ಮಾಡಿಕೊಂಡಿರುವ ಆಸ್ತಿಗೂ ಅವರ ಸಂಬಳಕ್ಕೂ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ. 25-30 ಸಾವಿರ ಸಂಬಳ ತಗೋತಾರೆ. 1.5 ಕೋಟಿ ಕೊಟ್ಟು ಅವನು ಸೈಟ್ ತಗೊಂಡಿದ್ದಾನಂತೆ.
ಎಲ್ಲಿಂದ ಬಂತು ಈ ದುಡ್ಡು ಅಂದರೆ ಎಕ್ಸ್ಪ್ಲನೇಷನ್ ಇಲ್ಲ ಅವ್ರ ಹತ್ರ. 1.5 ಕೋಟಿದು ಒಂದು ಜಮೀನು ತಗೊಂಡಿದ್ದಾನೊಬ್ಬ, ಇನ್ನೊಬ್ಬ 40 ಲಕ್ಷ ರೂಪಾಯಿದ್ದು ಸೈಟ್ ತಗೊಂಡಿದ್ದಾನಂತೆ. ಒಬ್ಬ ನೌಕರನ ಮನೇಲಿ 15 ಲಕ್ಷ ಅಂದೆ ನಾನು, 12 ಲಕ್ಷ ರೂಪಾಯಿ ಪತ್ತೆ ಆಗಿದೆ. ನೋಡಿ, 20,000 ಸಂಬಳ ಈತನಿಗೆ, 1.5 ಕೋಟಿ ರೂಪಾಯಿ ಭೂಮಿ ತಗೊಂಡಿದ್ದಾನೆ, 40 ಲಕ್ಷದ ಫ್ಲ್ಯಾಟ್ ಒಬ್ಬ ಪ್ಲಾಟ್ ತಗೊಂಡಿದ್ದಾನೊಬ್ಬ, ಫ್ಲ್ಯಾಟ್ ಅಲ್ಲ ಪ್ಲಾಟು. ಇದೆಲ್ಲ ಡಿಸ್ಪ್ಯಾರಿಟೀಸ್ ಗೊತ್ತಾಗಿದೆ. ಅಲ್ಲಿಗೆ ಹುಂಡಿಯಿಂದ ದುಡ್ಡು ಕಳ್ಳತನ ಆಗಿರೋದಂತೂ ನಿಜ ಅನ್ನೋದು ಗೊತ್ತಾಗಿದೆ. ಹುಂಡಿಯಿಂದ ಮಾತ್ರ ಆಗಿದೆಯಾ? ಅಲ್ಲಿ ಬಂಗಾರ ಬೆಳ್ಳಿ ಕಾಣಿಕೆಯಾಗಿ ಬಂದವಲ್ಲ, ಅವು ಸರಿಯಾಗಿದ್ದಾವ? ಎಲ್ಲದರ ತನಿಖೆಯನ್ನು SIT ಮಾಡಬೇಕೀಗ. SIT ತನಿಖೆ ಮಾಡ್ತಾ ಇದೆ. ಯೋಗಿ ಇದಾರಲ್ಲಿ ಒಂದು ಲಾಜಿಕಲ್ ಎಂಡಿಗೆ ತರ್ತಾರೆ. ಈಗ ನೋಡಿ, ಅರವಿಂದ್ ಕೇಜ್ರಿವಾಲ್ ಹೋಗ್ತಾ ಇದ್ದಾರಂತೆ 26ನೇ ತಾರೀಕು ಅಯೋಧ್ಯೆಯ ರಾಮನ ದರ್ಶನಕ್ಕೆ. ಅರವಿಂದ್ ಕೇಜ್ರಿವಾಲ್ ಹೋಗ್ತಾ ಇದ್ದಾರೆ ಕಳ್ಳತನದ ಹಿನ್ನೆಲೆಯಲ್ಲೇ, ಈ ಕಳ್ಳತನ ಪ್ರಕರಣದ ಹಿನ್ನೆಲೆಯಲ್ಲೇ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಕಾಣಿಕೆಗಳ ಕಳ್ಳತನ ಪ್ರತಿಯೊಬ್ಬ ಸನಾತನಿಗೂ ತೀವ್ರ ದುಃಖ ಆಗಿದೆ. ಶುಕ್ರವಾರ ಪ್ರಭು ಶ್ರೀರಾಮನ ದರ್ಶನಕ್ಕೆ ಹೋಗುತ್ತಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಎಲ್ಲರ ಮನಸ್ಸಿಗೂ ಘಾಸಿಯಾಗಿದೆ. ಅನ್ಡೌಟೆಡ್ಲಿ ತನಿಖೆಯಾಗಬೇಕು, ಸತ್ಯ ಹೊರಗೆ ಬರಬೇಕು. ರಾಮನ ಮೇಲಿನ ಶ್ರದ್ಧೆಗೆ ಗುಲಗಂಜಿ ತೂಕದಷ್ಟು ಮುಕ್ಕಾಗದಂತೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು, ನೋ ಡೌಟ್. ಬಟ್ ನನಗೆ ಮೈಂಡ್ ಸೆಟ್ ಆಫ್ ದ ಪೀಪಲ್ ನನಗೆ ಆಶ್ಚರ್ಯ ಆಗೋದು ಅದರ ಬಗ್ಗೆ. ಅಲ್ಲಿ ಯಾರು ಬಂದು ಹುಂಡಿಗೆ ಯಾಕೆ ದುಡ್ಡು ಹಾಕಲಿಲ್ಲ ಅಂತ ಯಾರನ್ನೂ ಕೇಳ್ತಿರಲಿಲ್ಲ. ನೀವು ಕಾಣಿಕೆ ಎಷ್ಟು ಕೊಡಬೇಕು ಅಂತ ಯಾರು ಅಂತಿರಲಿಲ್ಲ. ರಾಮ ಭಕ್ತರು ರಾಮನಿಗಾಗಿ ತಾವು ದುಡಿದ ಹಣದಿಂದ ಆತ್ಮಸಂತೋಷದಿಂದ ಸಮರ್ಪಿಸಿದ ಹಣ ಅದು. ಆದ್ದರಿಂದ ಇದರ ತನಿಖೆ ಇನ್ನೂ ಜಾಸ್ತಿ ಆಗಬೇಕು, ನೋ ಡೌಟ್. ಬಟ್ ಜನರಿಗೆ ಕೊಟ್ಟಿರುವ ಟ್ಯಾಕ್ಸಿನ ದುಡ್ಡು ಕಳ್ಳತನ ಆಗ್ತಾ ಇದೆಯಾ ಅನ್ನೋದರ ಬಗ್ಗೆ ಇದಕ್ಕಿಂತ ಜಾಸ್ತಿ ಕಾಳಜಿ ಬರ್ಬೇಕ್ರಿ. ನಮ್ಮ ಹೆಂಗೆ ಆಗ್ಬಿಟ್ಟಿದೆ ಮನಸ್ಥಿತಿ ಅಂದರೆ, ನಮ್ಮ ಟ್ಯಾಕ್ಸಿನ ದುಡ್ಡು ಯಾವನಾರು ಹೊಡ್ಕೊಂಡು ಹೋಗಲಿ, ಆತ್ಮಸಂತೋಷದಿಂದ ಹುಂಡಿಗೆ ಹಾಕಿದ ದುಡ್ಡಿನ ಲೆಕ್ಕ ಬೇಕು ನಮಗೆ. ಕೇಳಬಾರ್ದು ಅಂತಿಲ್ಲ ನಾನು, ಕೇಳಬಾರ್ದು ಅಂತಿಲ್ಲ. ಟ್ಯಾಕ್ಸ್ ಅನ್ನೋದು ಇದೆಯಲ್ಲ, ನಮ್ಮ ಎದೆ ಮೇಲೆ ನಿಂತು ವಸೂಲು ಮಾಡ್ತಾರೆ. ಅದನ್ನು ಕೊಡದೆ ಹೋದರೆ ನೋಟಿಸ್ ಬರುತ್ತೆ, ದಂಡ ಆಗುತ್ತೆ, ಜೈಲಿಗೆ ಹಾಕ್ತಾರೆ, ಕೊಡಲೇಬೇಕು. ಆ ದುಡ್ಡಿನಲ್ಲಿ ಏನೇನಾಗ್ತಾ ಇದೆ ನೋಡಿ ಒಂದು ಸಲ. ಇದು 200 ಕೋಟಿ ರೂಪಾಯಿಯೇ ಕಳ್ಳತನ ಆಗಿದೆ ಅಂತ ಇಟ್ಕೊಳ್ಳೋಣ. ಅವ್ರು ಆರೋಪ ಮಾಡುವ ರೀತಿ 200 ಕೋಟಿ ರೂಪಾಯಿನೇ ಆಗಿದೆ ಅಂತ ಅನ್ಕೊಳ್ಳೋಣಪ್ಪ. ಒಂದು ದೊಡ್ಡ ರಾಜ್ಯದ ಒಂದು ಇಲಾಖೆಯಲ್ಲಿ 2 ತಿಂಗಳಿಗೆ ನಡೆಯಬಹುದಾದ ಹಗರಣ ಅದು. ಒಂದು ಇಲಾಖೆಯಲ್ಲಿ, ರಾಜ್ಯದ್ದು ಹೇಳ್ತಾ ಇಲ್ಲ ನಾನು, 2 ತಿಂಗಳಲ್ಲಿ ನಡೆಯಬಹುದಾಗಿತ್ತು, ಅಥವಾ 1 ತಿಂಗಳಲ್ಲೇ ನಡೆದು ಹೋಗ್ಬಿಡುತ್ತೆ. ಜನರಿಗೆ ಚುಚ್ಚೋದಿಲ್ಲ ನೋಡಿ, ನಾವು ಕೊಟ್ಟಿರೋ ಟ್ಯಾಕ್ಸಿನ ದುಡ್ಡು ಹೊಡ್ಕೊಂಡೋದ ಇವನು ಯಾರೋ ಅಂತ. ನಮ್ಮ ಮನೆಯ ಮುಂದಿನ ರೋಡ್ ಕಳಪೆ ಗುಣಮಟ್ಟದ್ದು ಹಾಕಿದರೆ ನಾವು ಕೊಟ್ಟಿದ್ದ ಟ್ಯಾಕ್ಸ್ ದುಡ್ಡಿನಲ್ಲಿ ಅವನು ಹೊಡ್ಕೊಂಡೋದ ಅಂತ ಅನ್ಸೋದಿಲ್ಲ ನಮಗೆ. ಅದು ಅಕ್ಸೆಪ್ಟೆಡ್ ಆಗಿಬಿಟ್ಟಿದೆ, ಅದು. ಬಟ್ ಚರ್ಚೆಯಾಗುವುದು, ರಾಜಕಾರಣಿಗಳಿಗೆ ಚರ್ಚೆ ಮಾಡಬೇಕು ಅನ್ಸೋದು ಯಾವುದರಲ್ಲಿ ಅಂದರೆ ದೇವಸ್ಥಾನದ ಹುಂಡಿ ದುಡ್ಡಿನಲ್ಲಿ. ಜನ ಕೇಳಂಗಾಗಬೇಕು. ಹೌದು, ನಾವು ಸಂತೋಷದಿಂದ ಕೊಟ್ಟಿದ್ವಿ, ಆ ದುಡ್ಡಿನ ಲೆಕ್ಕ ನಾವು ತಗೋತೀವಿ, ಡೋಂಟ್ ವರಿ, ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮ ಹತ್ರ ಕಾಲರ್ ಪಟ್ಟಿ ಹಿಡಿದು ಟ್ಯಾಕ್ಸ್ ವಸೂಲು ಮಾಡಿದ್ರಲ್ಲ, ಆ ದುಡ್ಡಿನ ಲೆಕ್ಕ ಕೊಡಿ ಅಂತ ಕೇಳೋ ಹಂಗೆ ಆಗ್ಬೇಕು ಜನ. ಆವಾಗ ಒಳ್ಳೆಯ ಸಮಾಜ, ಒಳ್ಳೆಯ ದೇಶ ಅಂತ ಆಗೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.